ಅಪ್ಪಿ ಅಂತೆ, ಚಿನ್ನ ಅಂತೆ, ಮುದ್ದು ಅಂತೆ, ಬಂಗಾರ ಅಂತೆ. ಅದನ್ನೆಲ್ಲ ನೋಡಿ ನನ್ನ ಮನಸ್ಸು ನುಚ್ಚು ನೂರಾಯ್ತು ಗಿರಿಯವ್ರೆ. ಇದನ್ನೆಲ್ಲ ಯಾರ ಹತ್ರನಾದ್ರೂ ಹೇಳಬೇಕು ಅಂತ ಗೋಳಾಡ್ತಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಅಯ್ಯೋ ದೇವ್ರೆ ದೇವ್ರೆ, ನಿಮ್ಮನೆಯವ್ರಿಗೆ ಯಾಕ್ರಿ ಈ ಥರ ಬುದ್ಧಿ ಬಂತು? ಚಚ್ಚ ಅಕ್ಕ, ಈ ಗಂಡಸರಿಗೆ ಬುದ್ಧಿ ಬರೋದಲ್ಲ, ಮೊದ್ಲಿಂದನೂ ಇರುತ್ತೆ. ಆದ್ರೆ ಆಕ್ಟಿವೇಟ್ ಆಗೋದಕ್ಕೆ ಟೈಮ್ ತಗೋತಾರಷ್ಟೇ. ನನಗಂತೂ ದಿನಕ್ಕಿಂತ 100 ಕತೆಗಳನ್ನ ಕೇಳಿ ಓದಿ ನೋಡಿ ಸಾಕಾಗಿ ಹೋಗಿದೆ. ಅದಕ್ಕೆ ಗಂಡಸರನ್ನ ನಂಬೇಕು ಅಂತ ಅನ್ಸೋದೇ ಇಲ್ಲ ನನಗೆ. ಗೌರಿ, ಹಾಗೆಲ್ಲ ಮಾತಾಡಬಾರ್ದು ಕಣೆ. ಗಂಡ ಅಂದ್ರೆ ದೇವ್ರು, ಪತಿಯೇ ಪರದೈವ. ಪರರಿಗೆ ದೈವ ಆಗಕ್ಕೆ ಹೊರಟವನೇ ನನ್ನ ಗಂಡ. ಅವನ ಮನೆ ಹಾಳಾಗೋಗ. ಹಾಗೆಲ್ಲ ಹೇಳಿದ್ರೆ ನಿಮ್ಮನೇನೆ ಅಲ್ವೇನ್ರಿ ಹಾಳಾಗಿ ಹೋಗೋದು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಎಲ್ಲ ಗಂಡಸರು ನಿಮ್ಮ ಗಂಡನ ಥರ ಇರಲ್ಲ ರೀ. ಶಿವಣ್ಣ ಮಾತ್ರ ಹೆಣ್ಮಕ್ಳ ವಿಷಯದಲ್ಲಿ ಅಪ್ಪಟ ಚಿನ್ನ. ಯಾವ ಹೆಣ್ಮಕ್ಳನ್ನು ಏಕವಚನದಲ್ಲಿ ಮಾತಾಡ್ಸೋದೇ ಇಲ್ಲ. ಎಲ್ಲ ಹೆಣ್ಮಕ್ಳನ್ನು ಹೋಗಮ್ಮ, ಬಾರಮ್ಮ, ಕೂತ್ಕೊಳ್ಳಮ್ಮ ಅಂತ ಗೌರವದಿಂದನೇ ಮಾತಾಡಿಸ್ತಾರೆ. ಆದರೆ ನನ್ನ ಗಂಡನೂ ಇದ್ದಾರೆ. ಅಕಸ್ಮಾತಾಗಿ ನಾನೇನಾದರೂ ಮನೇಲಿಲ್ಲ ಅಂದರೆ ಯಾವುದಾದ್ರೂ ಹೆಣ್ಮಕ್ಳು ಕಂಡ್ರೆ ಸಾಕು, ಹಾಯ್ ಚಿನ್ನ, ಹಲೋ, ಹೇಗಿದ್ಯಾ, ನನ್ನ ಹೆಂಡತಿ ಮನೆ ಒಳಗಿಲ್ಲ, ಬಾ ಒಳಗೆ ಕೂತ್ಕೊಂಡು ಮಾತಾಡೋಣ ಅಂತ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ನಾಶವಾಗಿ ಹೋಗ. ನನ್ನ ಗಂಡನಂತವರೆಲ್ಲ ಶಿವಣ್ಣನ ಕಾಲ್ ಕೆಳಗೆ ನುಸಿಬೇಕು ರೀ, ಆಗ ಬುದ್ಧಿ ಬರುತ್ತೆ. ಏನೋ ಗಂಡನ ವಿಷಯದಲ್ಲಿ ಆ ಭಗವಂತ ನನಗೆ 100 ಜನ್ಮಕ್ಕಾಗುವಷ್ಟು ವರ ಕೊಟ್ಟಿದ್ದಾನೆ. ನನ್ನ ಸೌಭಾಗ್ಯ ಇದು. ಅಯ್ಯೋ, ನಿಮ್ದೇನೋ ಸೌಭಾಗ್ಯ ರೀ, ಆದ್ರೆ ನಮ್ದೆಲ್ಲ ದೌರ್ಭಾಗ್ಯ. ನನ್ನ ಗಂಡ ಬರ್ಲಿ, ನೋಡ್ತಾ ಇರ್ರಿ. ಮುದ್ದೆ ತಿರುವ ಕೋಲೆ ಮುರಿದೋಗ್ಬೇಕು, ಹಂಗೆ ಹಿಡ್ಕೊಂಡು ಚಚ್ಚಾಕ್ತೀನಿ. ಬರ್ಲಿ ಅವ್ನು ಇವತ್ತು ಮನೆಗೆ, ಮಾಡ್ತೀನಿ, ನೋಡ್ತಾ ಇರ್ರಿ. ಈ ಸೀರೆ ಥರನೇ ಕುಕ್ಕಿ ಕುಕ್ಕಿ ಹಾಕ್ಬಿಡ್ತೀನಿ. ಹೇ ಶಿವಪ್ಪಣ್ಣಾರ, ಯಾರನ್ನೋ ಕರ್ಕೊಂಡು ಬರತ್ತೀರಲ್ರಿ? ಇವ್ರು ನಿಮ್ಗೆ ಕಾಣಿಸ್ತಾ ಇದ್ದಾರಾ? ಭಗವಂತ, ಏನು ಆಶ್ಚರ್ಯ, ನೀನು ಎಲ್ರಿಗೂ ಕಾಣಿಸ್ತಾ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ ಬ್ರೋ. ಇರು ನಾನು ಕಾಣಿಸ್ಕೋಬೇಕಾದಾಗ ಕಾಣಿಸ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ. ಇದೇ ತಾನೇ ನೀನು ಹೇಳೋದು. ನೀನ್ ಬಿಡು ಬ್ರೋ, ಸೂಪರ್ ಆಫ್ ದಿ ಮಿಲೇನಿಯನ್ ಆಫ್ ದಿ ಮೆಗಾ ಸ್ಟಾರ್. ಥ್ಯಾಂಕ್ ಯು. ಮನೆಗೆ ಹೋಗೋಣ ಅಂತ ಟೀ ಅಂಗಡಿ ಕರ್ಕೊಂಡು ಬಂದಿದ್ದಾನೆ. ಯಾಕೆ? ಶಿವಪ್ಪಣ್ಣ, ಇವ್ರು ಯಾರಂತ ಹೇಳಲಿಲ್ಲ. ಇವ್ರು ನಿಮ್ಮ ಫ್ರೆಂಡ್ ಅನ್ರಿ? ಏನು ಹಿಂಗೆ ಕೇಳ್ತಾ ಇದ್ದೀರಾ? ನನ್ನ ಕ್ಲೋಸ್ ಫ್ರೆಂಡೇ, ಆದರೆ ಅದಕ್ಕಿಂತ ಹೆಚ್ಚಾಗಿ ಜಗತ್ತಿನ ಒಡೆಯ. ಜಗತ್ತಿನ ಒಡೆಯ ಅಂತಂದ್ರ ಜಗತ್ತಿನ ಕಂಪ್ನಿಗೆ ಒಡೆಯ ಅಂತ ಕಾಣಿಸ್ತೈತಿ. ಅಂದ್ರ ಮಾರಿ ದೊಡ್ಡ ಕೂಡ ಇರ್ಬೇಕು ಅಂತ ಕಾಣಕತ್ತೈತಿ. ನಿಂತಿಯ ಲೇ, ಮಾರಿ ಏನ್ ನೋಡ್ಕೊತ ನಿಂತಿ? ಖರ್ಚು ಚಾ ಕೊಡಲೇ? ಶಿವಪ್ಪಣ್ಣಾರ, ಅವ್ರ ಫ್ರೆಂಡ್ ಬರ್ರಿ, ಚಾ ಕುಡ್ರಿ, ಬರ್ರಿ ಬಾ. ಚಾನ ನಿಮ್ಮ ಅಂಗಡಿಲ್ಲ? ಭಗವಂತ, ನಿನಗೆ ದೇವಲೋಕದಲ್ಲಿ ಕಾಮಧೇನು ಹಾಲಿನಲ್ಲಿ ಕಾಫಿ ಟೀ ಕುಡ್ದ ಅಭ್ಯಾಸ. ಇಲ್ಲಿ ಹಾಲಾಗ್ತಿರೋ ನೀರು ಕಾಫಿ ಕೊಡ್ತಾರೆ. ನಿನಗೋಕೆನಾ? ಇವನ್ ಯಾರು ಗುರು ಈ ಲೆವೆಲಲ್ಲಿ ನಂಬಿದ್ದಾನೆ ನನ್ನ? ಏನೋ ಒಳ್ಳೇದೇ ಆಯ್ತು. ಯಾರಾದ್ರೂ ಬರೋದಕ್ಕೆ ಮುಂಚೆ ಬೇಗ ಹೋಗ್ಬೇಕು. ಓ ಬ್ರೋ, ಬೇಡ ಬ್ರೋ, ಬೇಗ ನಿಮ್ಮ ಮನೆಗೆ ಹೋಗ್ಬಿಡೋಣ ಬಾ. ಹೌದಾ? ಚಾಯ್ ಕ್ಯಾನ್ಸಲ್. ಏ ಭಗವಂತ, ಶಿವು, ನಿಮ್ಮನ್ನ ಈ ಕಡೆ ಅಂತ ಹೋಗ್ತಿದ್ದಾರೆ ಇವರು? ಹಲೋ, ಶಿವ ಬ್ರೋ ಮನೆ ಇರೋದು ಈ ಕಡೆನೆ. ಬಾ ಬ್ರೋ, ನೀನ್ ಟೀ ಬೇಡ. ಅಯ್ಯಯ್ಯೋ, ಲೋನ್ ಆಫೀಸರ್ ಮುಂದೆ ಹೀಗೆ ಸುಳ್ಳು ಹೇಳ್ಬಿಟ್ನಲ್ಲ. ಶಿವು, ನಿಮ್ಗೆ 2 ಮನೆ ಇದೆಯಾ? ಅದು ವೆಲ್, 2 ಮನೆ ಇದ್ರೆ ಇನ್ನೂ ಒಳ್ಳೇದೇ. ಹೆಸಿಟೇಟ್ ಮಾಡ್ಕೋಬೇಡಿ. 2 ಮನೆ ಇದ್ರೆ ಪರ್ಸನಲ್ ಲೋನ್ ಸಿಕ್ಕ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ನೀವು ಕೇಳಿದಕ್ಕಿಂತ ಜಾಸ್ತಿ ಲೋನ್ ಅಪ್ರೂವ್ ಆಗುತ್ತೆ. ನೀನು ಆ ರೀಸನ್ಗ 2ನೇ ಮನೆ ಇದೆ ಅಂತ ಹೇಳಿದ್ದು. ನೀನು ಆ ಕಡೆ ತಿರುಗಿದ್ ನೋಡಿ ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಆದರೂ ಲೋನ್ ಸಿಗುತ್ತೆ ಅಂತ ಗ್ಯಾರಂಟಿ ಆಯಿತು. ಏನೇ ಆಗಲಿ, 2ನೇ ಮನೆ 2ನೇ ಸಂಸಾರ, ತಪ್ಪಲ್ವಾ ಭಗವಂತ? ಸರಿ ತಪ್ಪು ಇಲ್ಲಿರಲ್ಲ ಬ್ರೋ. ನೀನು 2 ಮದುವೆ ಆಗ್ತೀಯ ಅಂದ ತಕ್ಷಣ ಅದಕ್ಕೆ 6 ಗಂಟೆ ಹಾಕೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. 2ನೇದಕ್ಕೂ 3 ಗಂಟೆ ಹಾಕೋಕ್ಕಾಗುತ್ತು. ಹಾಗಿದ್ಮೇಲೆ 2ನೇದು 3ನೇದು ಅಂತಿರಲ್ಲ. ಚಿಲ್ ಬ್ರೋ, ಚಿಲ್. ಏನು ಚಿಲ್ಲೋ ಏನು, ಒಳಗಡೆ ಪುಕ ಪುಕ ಅಂತ ಇದೆ. ಆದರೆ ಲೋನ್ ಸಿಗುತ್ತಲ್ಲ ಅನ್ನೋ ಗ್ಯಾರಂಟಿಲಿ ಒಪ್ಕೋತಾ ಇದ್ದೀನಿ. ನೀನಿದೆಯಾ ಅನ್ನೋ ಧೈರ್ಯದಲ್ಲಿ ಸುಮ್ಮನೆ ಇದ್ದೀನಿ. ನಾವು ಗೊತ್ತಲ್ವಾ ಬ್ರೋ,
ಬೀಸಿದ್ರೆ ಗಾಳಿ, ಗುಮ್ಮಿದ್ರೆ ಗೂಳಿ. ಇರಲಿ ಇರಲಿ. ಸರ್, ಲೋನು ಯಾವಾಗ ಸಿಗುತ್ತೆ? ನಿಮಗೆ ಎರಡನೇ ಮನೆ ಅಂದ್ರಲ್ಲ, ಎರಡನೇ ಹೆಂಡತಿ ಇರುತ್ತೆ, ಅವ್ರಿಗೆ ಮಕ್ಕಳಿದ್ರೆ ಅವ್ರದ್ದು ಸೈನ್ ಹಾಕಿಸ್ಬಿಡಿ, ನಿಮ್ಮ ಲೋನ್ ಪಕ್ಕ. ಸೌದತ್ತಿ ಅಲ್ಲವಾ ಬಸಣ್ಣ, ಕೇಳಿಸ್ಕೊಂಡೇನಪ್ಪ, ಶಿವಪ್ಪಣ್ಣರ್ಗೆ ಇನ್ನೊಬ್ಬ ಹೆಂಡತಿ ಅದಾಳಂತ, ಅವ್ರಿಗೆ ಮಕ್ಕಳು ಅದಾರಂತ. ಅಲ್ಲಲ್ಲೇ ನಮ್ಮ ಶಿವಪ್ಪಣ್ಣವ್ರನ್ನ ಸಭ್ಯಸ್ಥರು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವರು ಮಹಾನ್ ರಸಿಕರದಾರ. ಇಲ್ಲೊಂದು ಮನೆ ಅಲ್ಲೊಂದು ಮನೆ. ಇಲ್ಲಿರುವುದು ನಮ್ಮನೆ, ಅಲ್ಲಿರುವುದು ಸುಮ್ಮನೆ. ಇದು ಸಣ್ಣ ಮನೆ, ಅದು ದೊಡ್ಡ ಮನೆ. ಆ ಪಾಪಾ ಬಸಣ್ಣ, ಎಲ್ಲರ ಮನೆ ದ್ವಾಸಿನೂ ತೂತ ಐತಿಪಾ. ಸುಮ್ಮನೆ ನಿಂತ್ಕೊಳ್ಳಿ, ಶಿವಪ್ಪಣ್ಣ ಕೇಳಿಸ್ಕೊತ. ನೋಡಿ ಶಿವ ಅವರೇ, ಆದಷ್ಟು ಬೇಗ ಎರಡನೇ ಫ್ಯಾಮಿಲಿನ ಕರೆಸ್ಬಿಟ್ರೆ ನಾ ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕಿಸ್ಬಿಡ್ತೀನಿ. ನನಗೆ ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಹಲೋ. ಏನು ಭಗವಂತ ಹೀಗೆ ಮಾಡಿಬಿಟ್ಟೆ? ನನಗಿರೋದು ಒಂದೇ ಹೆಂಡತಿ, ಒಂದೇ ಮನೆ, ಎರಡೇ ಮಕ್ಕಳು. ನಿಂತ ಜಾಗದಲ್ಲಿ ಎರಡನೇ ಮನೆ, ಎರಡನೇ ಸಂಸಾರ ಅಂತ ಹೇಳ್ಬಿಟ್ಟಿಯಲ್ಲ, ನನಗೆ ಭಯಂಕರ ಭಯ ಆಗ್ತಾ ಇದೆ. ಚಿಲ್ ಬ್ರೋ, ಭಯ ಪಡಬೇಡ. ಮೊದಲು ನನ್ನನ್ನು ಮನೆ ಒಳಗೆ ಕರ್ಕೊಂಡೋಗು, ಆಮೇಲೆ ನೋಡ್ಕೊಳ್ಳೋಣ. ಸರಿ ಬಾ. ಈ ಕಡೋಣ. ಭಗವಂತ, ನಾನು ಮನೆ ಒಳಗೆ ಹೋಗಿ ನಿನ್ನ ಸರ್ಪ್ರೈಸಾಗಿ ಕರಿತೀನಿ. ಅಲ್ಲಿವರೆಗೂ ಇಲ್ಲೇ ನಿಂತ್ಕೋ. ಓಕೆ ಓಕೆ. ಗಿರಿ, ಗಿರಿ. ಮುಟ್ಟಾಳ, ಎಸ್. ಯಾಕೋ ಕೂಗಾಡ್ತಿದ್ಯಾ? ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಹೇಳಪ್ಪ. ಫಿಲಮ್ಗಳಲ್ಲಿ ದೇವರನ್ನು ನೋಡಿದಾಗ ನಿನಗೇನು ಬರ್ತಾ ಇತ್ತು? ಭಕ್ತಿ ಭಾವ ಉಗ್ತಾ ಇತ್ತು. ಅದೇ ದೇವ್ರನ್ನ ದೇವಸ್ಥಾನದಲ್ಲಿ ನೋಡಿದಾಗ? ಆಹಾ ಆಹಾ, ಗರ್ಭಗುಡಿಯಲ್ಲಿರೋ ಆ ಪರಮಾತ್ಮ ನೋಡ್ತಾ ನೋಡ್ತಾ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ವೆರಿ ಗುಡ್, ವೆರಿ ಗುಡ್. ಒಂದು ವೇಳೆ ನಿಜವಾದ ಭಗವಂತ ನಿನ್ನ ಕಣ್ಣೆದುರಿಗೆ ಬಂದ್ರೆ? ನಿಜವಾದ ಮಗನೇ, ಏನಾಗಿದೆ ನಿನಗೆ? ಆಫೀಸ್ಗೆ ಹೋದವನು ಪುನಃ ವಾಪಸ್ ಬಂದು ತಮಾಷೆ ಮಾಡ್ತಿದ್ಯೇನೋ ನೀನು? ನಿಂಗೇನು ತಲೆಗೆಲೆ ಕಟ್ಟಿದ್ಯೇನೋ? ಅಮ್ಮ ಗಿರಿಜಾ, ನಿನ್ನ ಗಂಡಿಗೆ ಏನೋ ಆಗಿದೆ, ಅದೇನು ಬಂದು ನೋಡಮ್ಮ. ಪಿತಾಜಿ, ನಿನ್ನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ. ನಮ್ಮ ಲೆವೆಲ್ಲು ಹಿಮಾಲಯ ಪರ್ವತ, ಕೈಲಾಸ ಪರ್ವತ ರೇಂಜಲ್ಲಿದೆ. ಈಗ ಬಂದ ಮೇಲೆ ನೀನೇ ನೋಡ್ತೀಯಲ್ಲ. ಗಿರಿ, ಬರಿಗೈಯಲ್ಲಿ ಬರಬೇಡ, ಆರತಿ ತಟ್ಟೆ ತಗೊಂಬಾ. ಒಬ್ಬ ಮುಖ್ಯವಾದ ವ್ಯಕ್ತಿ ಬಂದಿದ್ದಾರೆ, ಅವ್ರಿಗೆ ಆರತಿ ಮಾಡಿ ಒಳಗೆ ಕರಿಬೇಕು. ಆರತಿ ಮಾಡಿ ಒಳಗೆ ಕರೆಯಂಥವ್ರು ಬಂದಿದ್ದಾರಾ? ಅಂದ್ರೆ ಈ ಏರಿಯಾ MLA ಬಂದಿದ್ದಾರಾ? ಕರೆಕ್ಟಾಗಿ ಹೇಳ್ದಿಯಪ್ಪ, MLAನೇ. ಆದರೆ 5 ವರ್ಷ ಅಧಿಕಾರ ಇರೋ MLA ಅಲ್ಲ, ಈ ಜಗತ್ತಿನ ಏಕೈಕ ನಾಯಕ, ಕೈಲಾಸ ಕ್ಷೇತ್ರದ ಒಡೆಯ. MLA ಅಂದ್ರೆ ಮಹಾಲಯಕರ್ತ ಆದಿಶಿವ ಬರ್ತಾ ಇದ್ದಾರೆ. ಅಯ್ಯೋ, ಆದಿಶಿವನ ಅಲ್ಲರಿ, ಅವ್ರ ಹೆಸರು ಆದಿನಾರಾಯಣ. ಹೋದ್ಸಲ ಎಲೆಕ್ಷನ್ ನಿಂತಿದ್ರಲ್ಲ. ಗಿರಿ, ನಮ್ಮಪ್ಪ ಸುಮ್ಮನೆ ನನ್ನ ದಡ್ಡ ಅಂತ ಇರ್ತಾರೆ, ಸೊಸೆನೇ ದಡ್ಡಿ. ನಾನು ಹೇಳಿದ್ದು ಅಧ್ಯಕ್ಷ ಅಲ್ಲ, ವಿರೂಪಾಕ್ಷ, ಶಾಸಕ ಅಲ್ಲ, ತ್ರಯಂಬಕ, ಕೌನ್ಸಿಲರ್ ಅಲ್ಲ, ಗಂಗಾಧರ. ಅಯ್ಯೋ ರೀ, ಆಗ್ಲಿಂದ ಬರೀ ಪೀಠ್ಕೆನೆ ಹಾಕ್ತಾ ಇದ್ದೀರಲ್ಲ, ಯಾರೇ ಅದು? ಕರೀರಿ ಒಳಗಡೆ. ಇರಿ ಕರಿತೀನಿ, ಬನ್ನಿ. ಭಗವಂತ. ಹಾಯ್ ಗಾಯ್ಸ್. ಇವನೇ ನನ್ನ ಸ್ನೇಹಿತ ಭಗವಂತ. ಯಾವಾಗಲೂ ಕೇಳ್ತಿರ್ತೀರಲ್ಲ, ಒಬ್ಬೊಬ್ಬನೇ ಮಾತಾಡ್ತಿರ್ತೀಯ ಅಂತ. ನಾನು ಯಾವಾಗಲೂ ಇವನ ಜೊತೆನೇ ಮಾತಾಡ್ತಿರೋದು. ಯಾರಕ್ಕ ಇವರು? ಆರ್ತಿ ತಟ್ಟೆಲ್ಲ ಇಟ್ಕೊಂಡಿದ್ಯಾ? ಗೌರಿ, ಭಗವಂತ, ಸಾಕ್ಷಾತ್ ಭಗವಂತ. ಏನು ಅನ್ಕೋಬೇಡಮ್ಮ, ಅಮಾವಾಸ್ಯೆ ಹುಟ್ಟಿದವ್ರು ಒಂಥರ ಆಡ್ತಾರೆ, ಹುಣ್ಣಿಮೆ ಹುಟ್ಟಿದವ್ರು ಒಂಥರ ಆಡ್ತಾರೆ. ಇವನು ಎರಡಕ್ಕೂ ಮಧ್ಯೆ ಹುಟ್ಟಿದವನು, ಅದಕ್ಕೆ ಹೀಗೆ ಆಡ್ತಾನೆ. ನೀವೇನು ಅನ್ಕೋಬೇಡಿ, ಬಿಡಿ. ಓ ಹೌದಾ? ಭಗವಂತ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಬಾರಕ್ಕ, ಆರತಿ ಮಾಡೋಣ. ಮನೆಯವರೆಲ್ಲ ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ. ಇದೇ ಪರ್ಫೆಕ್ಟ್ ಜಾಗ. ಜಾಂಡ ಊರು ಬಿಡದೆ 3 ದಿನಕ್ಕೆ ಸೇಫ್.
ಬನ್ನಿ ಒಳಗೆ ಬನ್ನಿ. ವಾವ್, ನೈಸ್ ಹೌಸ್. ಹಾಯ್ ಬ್ರೋ. ಬ್ರೋ ನಾನಾ? ಎಸ್, ಯು ಬ್ರೋ. ಇಷ್ಟು ದಿವಸ ನನ್ನ ತಲೆಯಲ್ಲಿ ಕೂದಲು ಉದುರೋಗಿದ್ದು ನೋಡ್ಬಿಟ್ಟು ಎಲ್ಲರೂ ನನ್ನ ಟಾಟಾ ಟಾಟಾ ಅಂತಿದ್ರು. ನೀನು ನನ್ನ ಬ್ರೋ ಅಂದ್ಯಲ್ಲ, ರಿಯಲಿ ಐ ಆಮ್ ವೆರಿ ಹ್ಯಾಪಿ ಭಗವಂತ. ನೋಡ್ದಪ್ಪ, ಭಗವಂತ ಬಂದ ಕೂಡಲೇ ಯು ಆರ್ ಹ್ಯಾಪಿ ಹ್ಯಾಪಿ. ಎಸ್ ಬ್ರೋ, ನೀವೆಲ್ಲ ತುಂಬ ಹ್ಯಾಪಿ ಆಗಿದ್ದೀರಾ. ಆದರೆ ನಿನ್ನ ಹೆಂಡತಿ ನನ್ನ ಮೇಲೆ ಬೇಜಾರು ಮಾಡಿಕೊಂಡು ಡೌಟ್ ಪಡ್ತಾ ಇದ್ದಾರೆ. ಹಾಂ, ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಳಿಲ್ವಾಗಿರಿ ಭಗವಂತ ಅಂತ. ಭಗವಂತನಿಗೆಲ್ಲ ಗೊತ್ತಾಗತ್ತೆ ಅಲ್ವಾ ಭಗವಂತ? ನನ್ನ ಮುಖ ನೋಡಿ ಯಾರು ನಂಬ್ತಾರೆ? ಬರೀ ಡೌಟ್ ಪಡೋದೇ ಆಯಿತು, ಪುಣ್ಯಕ್ಕಿಲ್ಲಿ ನಂಬ್ತಿದಾರಷ್ಟೇ. ಭಗವಂತ ಏನು ಯೋಚನೆ ಮಾಡ್ತಾ ಇದೀಯಾ? ಎಸ್ ಬ್ರೋ, ನನಗೆಲ್ಲ ಗೊತ್ತಾಗುತ್ತೆ. ಕೈಯಲ್ಲಿದ್ದಿದ್ದು ಗೆರೆ, ಹಣೆಯಲ್ಲಿದ್ದಿದ್ದು ಬರಹ ನೋಡ್ದೇನೆ ನಾನು ಭವಿಷ್ಯ ಹೇಳ್ಬಿಡ್ತೀನಿ. ಅದನ್ನು ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲಿ ಯೋಚನೆ ಮಾಡೋಕ್ಕೇನಿದೆ, ಬರೆಯೋನೇ ನೀನಲ್ವಾ? ಇರ್ಲಿ ಇರ್ಲಿ, ನೀನು ಫ್ರೆಶ್ ಆಗ್ಬಿಡು. ಗಿರಿಗೇಳಿ ಬಿಸಿ ಬಿಸಿ ಅಡಿಗೆ ರೆಡಿ ಮಾಡಿಸ್ತೀನಿ. ಗಿರಿ, ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ. ನೈವೇದ್ಯನಾ? ನಾನು ಆಗಲೇ ಹೇಳಿಲ್ವೇನಮ್ಮ ಈ ಎರಡರ ಮಧ್ಯ ಅಂತ. ನೀನು ಹೋಗಿ ಎಲ್ಲ ರೆಡಿ ಮಾಡ್ಕೊ. ಏನು ಹೇಳ್ದೆ? ನೀನು ಹೊಗಳ್ತಿದ್ದೆ ಕಣಿಯ. ಕಳ್ಳ ಕಳ್ಳ. ಬಾ ಭಗವಂತ. ಎಸ್ ಬ್ರೋ. ಪ್ರಭ ರಾಮ 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 ರಾಮ. ಅಯ್ಯೋ ಭಗವಂತ, ನನ್ನ ಈ ಕರ್ಮದಲ್ಲಿ ಯಾಕೆ ಸಿಕ್ಕಾಕ್ಸಿದ್ಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಮನೆ ಮಾಡಬೇಕಾದ್ರೆ ಡಬಲ್ ಸಿಲಿಂಡರ್ ಬೇಡ, ಒಂದೇ ಮನೆ ಒಂದೇ ಸಿಲಿಂಡ್ರು ಅಂತ ಆದರ್ಶ ಇಟ್ಕೊಂಡವ್ನು ನಾನು. ಫ್ರೆಂಡ್ಸ್ ಎಲ್ಲ ಡಬಲ್ ಸಿಮ್ ಮೊಬೈಲ್ ಬಂದಿದೆ ತಗೊಳ್ಳೋ ಅಂತ ಬಲವಂತ ಮಾಡಿದ್ರು. ನಾನು ನೋ, ಒಂದೇ ಮೊಬೈಲು ಒಂದೇ ಸಿಮ್ ಅನ್ನೋ ಪಾಲಿಸಿನ ಇಟ್ಕೊಂಡವನು. ಬಾಂಬೆಗೆ ಹೋದಾಗ ಡಬಲ್ ಡಕ್ಕರ್ ಬಸ್ ಇದ್ರು ಲೋಕಲ್ ಟ್ರೈನ್ನಲ್ಲಿ ಓಡಾಡ್ದವನು. ಆಟ ಆಡಕ್ಕೆ ಅಂತ ಕರೆದಾಗ್ಲೆಲ್ಲ ಡಬಲ್ ಗೇಮ್ ಆಡಬಾರ್ದು, ಒಂದೇ ಆಟ ಒಂದೇ ಗೇಮ್ ಅಂತ ನಿಯತ್ತಾಗಿದ್ದವನು. ಅಂತ ನಾನು ಲೋನ್ಗೋಸ್ಕರ ಎರಡನೇ ಹೆಂಡತಿ ಎರಡನೇ ಸಂಸಾರ ಅಂತ ಸುಳ್ಳು ಹೇಳಬೇಕಾ? ಹೇಗೆ ಹೇಳಿ? ಹೌ ಇಸ್ ದಿಸ್ ಪಾಸಿಬಲ್? ಅಲ್ಲ ಭಗವಂತ, ನೀನೇನೋ ನನ್ನನ್ನು ಈಸಿಯಾಗಿ ತಗಲಾಕ್ಸ್ಬಿಟ್ಟೆ. ಆದರೆ ನನ್ನ ಅಂತರಾತ್ಮ ಸುಳ್ಳು ಹೇಳಬೇಡ ಅಂತ ಹೇಳ್ತಾ ಇದೆ. ಲೋನ್ ಆಫೀಸರ್ ಬಂದು ಎಲ್ಲಯ್ಯ ನಿನ್ನ ಎರಡನೇ ಹೆಂಡತಿ ಅಂತ ಕೇಳಿದ್ರೆ ಎರಡನೇ ಹೆಂಡ್ತಿನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಲಿ. ನನಗೆ ಎರಡನೇ ಹೆಂಡ್ತಿನ ಛೀ, ಕೇಳಕ್ಕೆ ಅಸಹ್ಯವಾಗಿದೆ. ಇದು ನನಗೆ ವರ್ಕೌಟ್ ಆಗಲ್ಲ. ಮೋಸ್ಟ್ಲಿ ಭಗವಂತ ನನ್ನ ಟೆಸ್ಟ್ ಮಾಡಕ್ಕೆ ಹೀಗೆಲ್ಲ ಮಾಡ್ತಾ ಇರಬೇಕು. ಹೀಗಾಗಿರುತ್ತೆ. ಭಗವಂತ ಲೋನ್ ಆಫೀಸರ್ ಅಂತರಾತ್ಮದಲ್ಲಿ ಕೂತ್ಕೊಂಡು ಶಿವಪ್ರಸಾದ್ಗೆ ಲೋನ್ ಕೊಡು ಮಗನೇ ಅಂತ ಹೇಳಿರ್ತಾನೆ. ಆ ಲೋನ್ ಆಫೀಸರ್ ಬಂತು ನನಗೆ ಲೋನ್ ಕೊಡ್ತಾನೆ. ಇದೇ ಆಗುತ್ತೆ. ಭಗವಂತ, ನಾನು ಅನ್ಕೊಂಡ ತಕ್ಷಣ ಡೋರ್ ನಾಕ್ ಆಗ್ತಾ ಇದೆ. ಅಂದರೆ ಅದೇ ಆಗುತ್ತೆ. ಮೋಸ್ಟ್ಲಿ ನೀನು ಕಳಿಸಿರೋ ಲೋನ್ ಆಫೀಸರೇ ಇರಬೇಕು. ನಿನ್ನ ಲೀಲೆ ಅಪಾರ. ಬಂದೆ. ಹಾಯ್. ಹಲೋ, ಯಾರಕ್ಕ ತಾವು? ಇಷ್ಟು ಚಂದ ಹುಡುಗಿ ನಿಮ್ಮ ಮುಂದೆ ಬಂದು ನಿಂತಿರುವಾಗ ಅಕ್ಕ ಅಂತಿರಲ್ರಿ, ಬನ್ರಿ. ಹಲೋ, ರೈ 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 ನಿಂತ್ಕೊಳ್ರಿ. ಒಳ್ಳೆ ದನ ನುಗ್ತಾ ಇದ್ದೀರಲ್ಲ, ಯಾರೇ ನೀವು? ನಾನು ಮಲ್ಲಿಗೆ. ಮಲ್ಲಿಗೆನ, ಗೊಂಡ ಇಲ್ಲ ಸೂಜಿನ? ಎರಡೂ. ಆದರೆ ಪೇಮೆಂಟ್ ಬರಲಿಲ್ಲ ಅಂದರೆ ಎರಡರಲ್ಲೂ ಮಲ್ಲಿಗೆ ಮಾತ್ರ ಹೋಗಿ ಗುಂಡು ಸೂಜಿ ಮಾತ್ರ ಉಳ್ಕೊಳ್ಳೋದು. ನೆನ್ಪಿರ್ಲಿ. ಪೇಮೆಂಟಾ? ಯಾವ ಪೇಮೆಂಟು? ಏನು ಪೇಮೆಂಟು? ಫಸ್ಟ್ ಆಫ್ ಆಲ್ ನೀವು ಯಾಕ್ರಿ ನಮ್ಮ ಮನೆಗೆ ಬಂದ್ರೆ? ನಾನು ಬಂದಿಲ್ಲ, ಭಗವಂತ ಕಳಿಸಿದ್ದು. ಭಗವಂತ, ಭಕ್ತ ಕೇಳ್ತಾನೆ ಅಂದಾಗ ವರ ಕೊಡಬೇಕು. ನೀನು ನೋಡಿದ್ರೆ ಜ್ವರ ಕೊಟ್ಬಿಟ್ಟಿದೆಯಲ್ಲ. ಲೋನಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ನೀನು ಹೇಳಿದಾಗ ಎಲ್ಲೋ ಆಫೀಸರ್ ಮೈಂಡ್ನ ಸೆಟ್ ಮಾಡ್ತೀಯ ಅಂತ ಅನ್ಕೊಂಡೆ. ಈ ಥರ ಸೆಟ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈ ಟೈಮಲ್ಲಿ ಏನಾದರೂ ನನ್ನ ಹೆಂಡತಿ ಮನೆಗೆ ಬಂದ್ಬಿಟ್ರೆ ನಾನು ಏನು ಮಾಡಲಿ? ಅಯ್ಯಯ್ಯೋ, ಛೇ, ಎಲ್ಲ ನೆನ್ಪು ಮಾಡಿ ತೊಗೊಂಬಂದೆ. ತುಳಸಿ ಹಾರನೇ ಮರೆತುಬಿಟ್ನಲ್ಲ. ಈ ವಯಸ್ಸಿಗೆ ಈ ಮರು ಬರಬೇಕಾ? ನನ್ನ ಮಾವನ ಎಷ್ಟೋ ವಾಸಿ. ಬಾದಾಮಿ ತಿಂದರೆ ನೆನಪಿನ ಶಕ್ತಿ ಚೆನ್ನಾಗಾಗತ್ತೆ ಅಂತ ಹೋದ ತಿಂಗಳು ಬಾದಾಮಿ ತೊಗೊಂಬಂದೆ. ಆದರೆ ಬಾದಾಮಿ ಎಲ್ಲಿಟ್ಟಿದ್ದೀನಿ ಅಂತಲೇ ಮರ್ತೋಗಿದೆಯೇ. ಮನೆಗೆ ಹೋಗಿ ತುಳಸಿ ಹಾರ ತೊಗೊಂಬಂದು ಪೂಜೆ ಮಾಡಿಸಿದ್ರೇ ನನ್ನ ಮನ್ಸಿಗೆ ಸಮಾಧಾನ.
ಬಿಸಿಲು ಬೇರೆನೆ. ಭಗವಂತ ಏನೋ ಪ್ಲ್ಯಾನ್ ಮಾಡಿದ್ದಾನೆ ಅಂದರೆ ಒಳ್ಳೇದಾದರೂ ಆಗಬಹುದೇನೋ, ಆದರೆ ಈ ಥರ ಕೆಟ್ಟ ಪ್ಲ್ಯಾನ್ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಇವಳನ್ನ ಹೇಗಾದರೂ ಮಾಡಿ ಗಿರಿ ಬರೋದ್ರೊಳಗೆ ಸಾಗಿಸ್ಬೇಕು, ಇಲ್ಲಾಂದರೆ ಕಷ್ಟ. ಹಾಂ, ಗಿರಿ ಹೇಗಿದ್ರು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಾನು ಮನೆಗೆ ಬಂದಿರೋ ವಿಷಯ ಅವಳಿಗೆ ಗೊತ್ತಿಲ್ಲ. ದೇವ್ರೆ, ಲೋನ್ ಆಫೀಸರ್ನ ಬೇಗ ಕರೆಸ್ಬಿಡು, ಇವಳನ್ನ ಕಳಿಸ್ಬಿಡ್ತೀನಿ. ಏನು ಯೋಚನೆ ಮಾಡ್ತಿದ್ಯಾ? ಮುಟ್ಟೆಲ್ಲ ಮಾತಾಡ್ಸ್ಬೇಡ್ರಿ, ಒಂಥರ ಆಗುತ್ತೆ. ಅಲ್ಲ, ಭಗವಂತ ಕಳಿಸಿದಾನೆ ಅಂತ ಹೇಳಿದ್ರಿ, ಏನು ಮಾಡಬೇಕು ಅಂತ ಹೇಳಿದಾರಾ? ಅದನ್ನೂ ಅವರೇ ಹೇಳ್ಕೊಡ್ಬೇಕಾ? ಯಾಕೆ, ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ನನಗೇನು ಗೊತ್ತು? ಕಳ್ಳ. ಕಳ್ಳ ಇಲ್ಲ ಅಂತಲೇ ಹೇಳ್ಬೇಡಿ. ನಾನು ರೆಸ್ಪೆಕ್ಟಬಲ್ ಫ್ಯಾಮಿಲಿಯಿಂದ ಬಂದಿರೋದು. ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ನಶೆಗಿರಕ್ಕಿನ ಇವನ ಹತ್ರ ಏನೂ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಸರಿ, ಅದು ಬಿಡು, ಒಂದು ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ, ತುಂಬ ಸೆಕೆ. ಜ್ಯೂಸಾ? ಜ್ಯೂಸೇ. ಈ ಲೋನ್ಗೋಸ್ಕರ ಏನೇನೆಲ್ಲ ಸಹಿಸ್ಕೋಬೇಕು ನಾನು. ತರ್ತೀನಿ ರೀ. ಅಪ್ಪ ದೇವ್ರೆ, ಈ ಬಸ್ಸು ಬಸ್ ಸ್ಟ್ಯಾಂಡ್ ಹತ್ರ ಮಾತ್ರ ಬರುತ್ತೆ. ನಮ್ಮ ಮನೆ ರೋಡಿನವರೆಗೂ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ನಾವೇನು ನಮ್ಮ ಮನೆ ಬಾಗಿಲಿಗೆ ನಮ್ಮನ್ನು ಬಿಟ್ಟು ಹೋಗಿ ಅನ್ನೋಷ್ಟು ಕಟಕರಲ್ಲ. ಆದರೆ ಈ ಬೇಸಿಗೆ ಕಾಲದಲ್ಲಿ ಆದರೂ ಇಂಥ ಸರ್ವಿಸ್ ಎಲ್ಲ ಮಾಡಿದ್ರೆ ಎಷ್ಟು ಅನುಕೂಲ. ಅಪ್ಪ ದೇವ್ರೆ, ಏನು ಬಿಸಿಲಿದು, ನಡೆದು ಸಾಕಾಗೋಯ್ತು. ಅದೇ ಅನ್ಕೋತಾ ಇರ್ತೀನಿ, ಮನೆಯಿಂದ ದೇವಸ್ಥಾನಕ್ಕೆ ಹೋಗೋವಾಗ ದೇವ್ರು ನೋಡ್ತೀವಿ ಅನ್ನೋ ಖುಷಿ ಇರುತ್ತಲ್ಲ, ಎಷ್ಟು ನೋಡಿದ್ರೂ ಸುಸ್ತೇ ಆಗಲ್ಲ. ಆದರೆ ದೇವಸ್ಥಾನದಿಂದ ಮನೆಗೆ ಬರುವಾಗ ಸ್ವಲ್ಪ ನೋಡಿದ್ರೂ ಸುಸ್ತಾಗ್ಬಿಡುತ್ತೆ. ಏನೋ ಭಗವಂತ, ಎಲ್ಲ ನಿನ್ನ ಲೀಲೆ. ಹಾಂ, ತಗೊಳ್ರಿ ಜ್ಯೂಸು. ಗಿರಿ, ಯಾರೇ? ನಾನು ಹೆಂಡ್ತಿ ಗಿರಿ. ಏನು, ನಿಮ್ಮ ಹೆಂಡ್ತಿನ? ನಾನೇ ನನ್ನ ಕೈಯಾರೆ ಲಾಕ್ ಮಾಡ್ಕೊಂಡು ಹೋಗಿದ್ನಲ್ಲ, ಯಾರು ಬಂದಿದ್ದಾರೆ ಒಳಗಡೆ? ಕೀ ಇರೋದು ನನ್ನ ಹತ್ರ, ಮಾವನ ಹತ್ರ, ನಮ್ಮ ಯಜಮಾನ್ರ ಹತ್ರ. ಮಾವ ಆಗಲೇ ದೇವಸ್ಥಾನದಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಮತ್ತೆ ಹಾಂ, ಇವ್ರು ಇಷ್ಟು ಬೇಗ ಆಫೀಸಿಂದ ಮನೆಗೆ ಬಂದ್ಬಿಟ್ರಾ? ಗಾಡಿನೂ ಇಲ್ವಲ್ಲ, ಏನು ಆಶ್ಚರ್ಯ ಅದು. ಅಯ್ಯೋ, ಇವಾಗ ಏನ್ರಿ ಮಾಡೋದು? ಇಂಥ ಸಿಚುವೇಶನ್ ಬಂದ್ರೆ ಏನು ಮಾಡಬೇಕು ಅಂತ ಭಗವಂತ ಹೇಳಿ ಕಳ್ಸಿಲ್ವೇನ್ರಿ? ಅವ್ರು ಯಾಕ್ರಿ ಹೇಳ್ತಾರೆ? ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ? ನನಗೇನು ಗೊತ್ತು. ಹಾಂ, ಬಚ್ಚಿಟ್ಕೋಬೇಕು. ರೀ, ಬರ್ರಿ ಬನ್ನಿ. ಓ, ಮೊದಲೇ ನಮ್ಮ ಮನೆ ದೊಡ್ಡದು, ಎಲ್ಲಿ ಬಚ್ಚಿಟ್ಕೊಂಡ್ರು ಕಾಣಿಸುತ್ತೆ. ಹಾಂ, ಒಂದು ಕೆಲಸ ಮಾಡಿ, ಅಲ್ಲಿ ಬನ್ನಿ. ಅಲ್ಲಿ ಕೂತ್ಕೊಳ್ಳಿ. ಕಾಣಿಸಲ್ಲ. ರೀ ಗಿರಿ, ವಾಟ್ ಅ ಪರ್ಫೆಕ್ಟ್ ಟೈಮಿಂಗ್. ರೀ, ನಮ್ಮ ಮನೆಗೆ ನಾನು ಬಂದರೆ ನೀನೇನಿಲ್ಲಿ ಅಂತ ಕೇಳ್ತಿದ್ದೀರಲ್ಲ, ನಾನು ಕೇಳಬೇಕು, ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ರಾ ನೀವೇನಿಲ್ಲಿ ಅಂತ. ಲಾಜಿಕಲಿ ಯು ಆರ್ ರೈಟ್. ಅದು ಬ್ಯಾಂಕ್ ಕೆಲಸ ಇತ್ತು, ಅದಕ್ಕೆ ಬಂದೆ. ಬ್ಯಾಂಕಿಗೆ ಹೋಗದೆ ಇಲ್ಲೇನು ಮಾಡ್ತಿದ್ದೀರಾ? ಲಾಜಿಕಲಿ ಸೆಕೆಂಡ್ ಟೈಮ್ ಆಲ್ಸೋ ಯು ಆರ್ ರೈಟ್. ಬ್ಯಾಂಕಿಗೆ ಹೋಗ್ತಾ ಇದ್ನ, ದಾಹ ಆಯಿತು, ನೀರು ಕುಡಿಬೇಕು ಅನಿಸ್ತು, ಅದಕ್ಕೆ ಮನೆಗೆ ಬಂದೆ. ಯಾಕೆಂದರೆ ಮನೆ ನೀರು ಆರೋಗ್ಯಕ್ಕೆ ಒಳ್ಳೇದಲ್ವಾ? ನೀರು ಕುಡಿಯೋದಕ್ಕೆ ಅಂತ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದ್ರಾ? ಅಲ್ವಾ, ನನಗಿದು ಹೊಳಿಲೇ ಇಲ್ಲ. ಅದಕ್ಕೆ ನಮ್ಮಪ್ಪ ಯಾವಾಗಲೂ ನನ್ನ ದಡ್ಡ ದಡ್ಡ ದಡ 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 ಅಂತ ಕರೆಯೋದು. ಅದು ಸರಿ, ನೀರು ಕುಡಿಯೋಕ್ಕೆ ಅಂತ ಬಂದ್ರಿ, ಮತ್ತೇನು ಕೈಯಲ್ಲಿ ಜ್ಯೂಸ್ ಇದೆಯಲ್ಲ? ನನಗೆಲ್ಲ ಗಿರಿ ಅವರು. ಅವರಾ? ಯಾರು? ನಾನು ಅವರು ಅನ್ನ ಡಿಡೈ. ಹೌದು ರೀ. ವೆಲ್, ಶಿವು ಅವರ ಹೆಂಡತಿ ಗಿರಿಯವರು, ಹೊರಗಿನವರು ಗಿರಿಯವರೇ ಅಂತ ಕರೀತಾರಲ್ವಾ, ಅವರು ಇವರೇ. ನೀನೇ. ಅಂದರೆ ನಾನು ಬರ್ತೀನಿ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಈ ಪ್ರಶ್ನೆಗೆ ನಾನು ರೆಡಿ ಆಗಿರಲಿಲ್ಲ. ಏನು ಅಂದರೆ ಈ ಪ್ರಶ್ನೆನ ಹುಡ್ಕೊಂಡು ಹೋದಾಗ ಉತ್ತರ ಸಿಗಲ್ಲ. ಯಾಕೆಂದರೆ ನಾವು ಹುಡ್ಕೊಂಡು ಹೋಗಿದ್ದು ಪ್ರಶ್ನೆನ. ಅದೇ ನಾವು ಉತ್ತರನ ಹುಡ್ಕೊಂಡು ಹೋದಾಗ ಉತ್ತರ ಸಿಗುತ್ತೋ ಸಿಗಲ್ವೋ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಸೊ ಬೇಸಿಕಲಿ ಸೈಕಲಾಜಿಕಲಿ ಮೆಂಟಲಿ ಆ್ಯಂಡ್ ವೆಲ್, ಈ ಪ್ರಶ್ನೆ ಮತ್ತು ಉತ್ತರ ಅನ್ನೋದು ಕಾನ್ಸೆಪ್ಟ್. ಅಯ್ಯೋ, ಸಾಕು ಸಾಕು ಸಾಕು. ಸಾಕ? ತುಂಬ ಕ್ಲಿಯರಾಗಿ ಹೇಳಿದೆ, ನಿನಗೆ ಕನ್ಫ್ಯೂಷನ್ ಆಗಿರುತ್ತೆ. ಜ್ಯೂಸ್ ಕುಡಿತೀಯಾ? ಕ್ಲಾರಿಟಿ ಸಿಗುತ್ತೆ. ನನ್ನ ಮೇಲೆ ಎಷ್ಟು ಲವ್ ರೀ ನಿಮಗೆ. ನಾನು ಪೂಜೆ ಆಗೋವರೆಗೂ ಏನು ಕುಡಿಯಲ್ಲ. ಹೌದು, ಗಾಡಿಯಲ್ಲಿ
ಗಾಡಿ ಆ್ಯಸ್ ಯೂಶಲ್ಲು ಕೆಟ್ಟೋಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ನಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಬಂದೆ. ಎರಡು ಒಂದೇ ಅಲ್ವಾ? ಲಾಜಿಕಲಿ ಥರ್ಡ್ ಟೈಮ್ ಆಲ್ಸೋ ಯು ಆರ್ ಕರೆಕ್ಟ್. ಅದು ಕನ್ನಡದಲ್ಲಿ ಸ್ವಲ್ಪ ಹೊತ್ತು ನಡ್ಕೊಂಡು ಬಂದೆ, ಇಂಗ್ಲೀಷಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡು ಬಂದೆ. ವಾಕಿಂಗ್ ಮಾಡ್ಕೊಂಡು ಹೋದರೆ ಸಣ್ಣ ಆಗ್ತಾರೆ ಅಂತ ಆರ್ಕಿಯಾಲಜಿಸ್ಟ್ ಹೇಳಿದ್ದಾರೆ. ಹಾಂ, ಡೈಟಿಷಿಯನ್. ಅಯ್ಯೋ ಏನು ಹೇಳ್ತಿದ್ದೀರೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಅಷ್ಟೇ. ನಾನು ನೋಡಿ ತುಳಸಿ ಹಾರ ತೊಗೊಂಡು ಹೋಗಬೇಕು ಅಂತ ಬಂದವಳು, ಅದನ್ನೇ ಮರ್ತ್ಬಿಟ್ಟೆ. ಅಯ್ಯೋ ಕಿರಿ, ನೀನು ನಿನ್ನೆ ತುಳಸಿ ಹಾರ ಮರ್ತಿದ್ರು ಚೆನ್ನಾಗಿರೋದು, ಅಥವಾ ನಾಳೆ ಮರ್ತು ಹೋಗಿದ್ರು ಚೆನ್ನಾಗಿರೋದು. ಇವತ್ತು ಯಾಕೆ ಮರ್ತು ವಾಪಸ್ ಬಂದೆ? ಅಯ್ಯೋ ಯಾಕ್ರಿ? ನಿನ್ನೆ ಮತ್ತೆ ನಾಳೆ ವಾರ ಚೆನ್ನಾಗಿತ್ತು ಪೂಜೆಗೆ. ಎನಿವೇಸ್ ಇಟ್ಸ್ ಓಕೆ. ತುಳಸಿ ಹಾರ ತಾನೆ ತೊಗೊಂಡೋಗು. ಹಾಂ, ಎಲ್ಲಿಟ್ಟೆ? ಹಾಂ, ಮಕ್ಕಳು ರೂಮಲ್ಲಿದೆ. ಮಕ್ಕಳು ರೂಮ? ಅಯ್ಯೋ